ನಮಸ್ಕಾರ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಿ ಕಥಾಬಿಂದು ಮಾಧ್ಯಮ, ಕನ್ನಡ ಸಾಹಿತ್ಯವನ್ನ ಉಳಿಸಿ ಬೆಳೆಸಿ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀಮತಿ ಪಂಕಜಾ ಕೆ ರಾಮಭಟ್ ಅವರ 9ನೇ ಕೃತಿಯಾದ ದಾರಿ ದೀಪ ಮುಕ್ತಕ ಕವನ ಸಂಕಲನವು ಕಥಾಬಿಂದು ಪ್ರಕಾಶನದ ಮೂಲಕ ಬೆಳಕು ಕಂಡಿದೆ. ಹಿರಿದಾದ ಅರ್ಥವನ್ನು 4 ಸಾಲುಗಳಲ್ಲಿ ಆದಿಪ್ರಾಸದೊಂದಿಗೆ ಸುಂದರವಾಗಿ ಕಟ್ಟಿಕೊಡುವ ಮುಕ್ತಕ ಸಾಹಿತ್ಯ ಪ್ರಕಾರದಲ್ಲಿ ಈ ಕೃತಿ ರಚಿತವಾಗಿದೆ. ಪಂಕಜಾಕ್ಷಿ ಎಂಬ ಕಾವ್ಯನಾಮದಿಂದ ಮೂಡಿಬಂದಿರುವ ಈ ಮುಕ್ತಕಗಳಲ್ಲಿ ದೈವಭಕ್ತಿ, ಪ್ರಕೃತಿ ಸೌಂದರ್ಯ, ಮಾನವ ಮನಸ್ಸಿನ ಅರಿಷಡ್ ವರ್ಗಗಳು, ಸನ್ಮಾರ್ಗದ ಚಿಂತನೆಗಳು ಹಾಗೂ ಜೀವನದ ಮೌಲ್ಯಗಳನ್ನು ಕಿರಿದಾದ ಸಾಲುಗಳಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಬಿಂಬಿಸಲಾಗಿದೆ. ಸಾಹಿತ್ಯಾಸಕ್ತರ ಮನಸ್ಸಿಗೆ ಪ್ರಶಾಂತತೆ ಹಾಗೂ ಬದುಕಿಗೆ ಸನ್ಮಾರ್ಗದ ಬೆಳಕು ನೀಡುವ ಈ ಅರ್ಥಪೂರ್ಣ ದಾರಿ ದೀಪ ಮುಕ್ತಕ ಸಂಕಲನವನ್ನು ಓದಿ ಸಹೃದಯಿ ಓದುಗರು ಲೇಖಕರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಲೇಖಕಿಯಾಗಿರುವ ಶ್ರೀಮತಿ ಪಂಕಜಾ ಕೆ ರಾಮಭಟ್ ಇವರ ಕೃತಿಯ ಬಗ್ಗೆ ನಾನಿಂದು 2 ಮಾತನಾಡಬೇಕೆಂದು ಇಲ್ಲಿ ಬಂದಿದ್ದೇನೆ. ಈ ಕೃತಿಯ ಶೀರ್ಷಿಕೆ ದಾರಿದೀಪ. ನಮಗೆ ಹೆಸರೇ ಹೇಳುವ ಹಾಗೆ ದಾರಿ ತಪ್ಪಿದಾಗ ದೀಪ ಅಂತ ಹೇಳ್ತೇವೆ, ಅಥವಾ ಕತ್ತಲಲ್ಲಿ ಬೆಳಕು ಏನು ಕೊಡ್ತದೆ ಅದನ್ನು ನಾವು ದೀಪ ಅಂತ ಹೇಳ್ತೇವೆ. ಗೊಂದಲದ ಸಮಯದಲ್ಲಿ ಸರಿಯಾದ ದಿಕ್ಕನ್ನು ತೋರಿಸುವುದಕ್ಕೆ ಕೂಡ ನಾವು ಒಂದು ಅರ್ಥದಲ್ಲಿ ದೀಪ ಅಂತ ಹೇಳ್ತೇವೆ. ಸೊ ಈ ದಾರಿದೀಪ ಕೃತಿಯಲ್ಲಿರುವ ಮುಕ್ತಕಗಳು ನಮ್ಮ ವಿವಿಧ ಸಂದರ್ಭಗಳಲ್ಲಿ ಚಿಂತನೆಗೆ ಬೆಳಕು, ಮನಸ್ಸಿಗೆ ನೆಮ್ಮದಿ ಮತ್ತು ಬದುಕಿಗೆ ಸರಿಯಾದ ದಿಕ್ಕನ್ನು ನೀಡುವ ಪ್ರಯತ್ನವನ್ನು ಮಾಡುತ್ತದೆ ಎಂದು ನಮ್ಮ ಲೇಖಕಿಯು ವಿವರಿಸಿದ್ದಾರೆ. ಈ ಲೇಖಕಿಯ ಬಗ್ಗೆ ಹೇಳುವುದಾದರೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶ್ರೀಮತಿ ಪಂಕಜಾ ಕೆ ರಾಮಭಟ್ ಇವರು ಬಾಲ್ಯದಿಂದಲೇ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದವರಾಗಿದ್ದರು. ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಅಂಚೆ ಇಲಾಖೆಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಆಗಿ ಸ್ವಯಂ ನಿವೃತ್ತಿಯನ್ನು ಹೊಂದಿದ ನಂತರವೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಸೇವೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಕಥೆ, ಕವನ, ಲೇಖನ ಸೇರಿದಂತೆ ವಿವಿಧ ಸಾಹಿತ್ಯ ತಮ್ಮ ಸೃಜನಶೀಲತೆಯನ್ನು ವ್ಯಕ್ತಪಡಿಸಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ಭಾರತ ಕಲಾಭೂಷಣ ರಾಷ್ಟ್ರ ಪ್ರಶಸ್ತಿ, ಭಾರತೀ ಸಾಹಿತ್ಯ ಕುಸುಮ, ಹೆಮ್ಮೆಯ ಕನ್ನಡತಿ, ಸಾಹಿತ್ಯ ಶರಭ, ಸಾಧಕ ಮಹಿಳೆ, ಕಾವ್ಯ ದಶಾವತಾರ ಹೀಗೆ ಹಲವಾರು ಗೌರವಗಳು ಕೂಡ ಸಂದಿವೆ. ದಾರಿದೀಪ ಇವರ 9ನೇ ಕೃತಿಯಾಗಿದ್ದು, ಇದಕ್ಕೂ ಮೊದಲು ಅವರು ಕವನ ಸಂಕಲನ, 2 ಷಟ್ಪದಿ ಸಂಕಲನಗಳು, 2 ಕಥಾ ಸಂಕಲನಗಳು, ಜನಪದ ಕವನ ಸಂಕಲನಗಳು ಹೀಗೆ 8 ಕೃತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಾವೆಲ್ಲರೂ ತಿಳಿದಿರುವಂತೆ ಮುಕ್ತಕ ಎಂದರೆ ಕಡಿಮೆ ಪದಗಳಲ್ಲಿ ಹೆಚ್ಚಿನ ಅರ್ಥವನ್ನು ತುಂಬುವ ಒಂದು ಸಾಹಿತ್ಯದ ವಿಶಿಷ್ಟ ಪ್ರಕಾರವಾಗಿದೆ. ಕೇವಲ 4 ಸಾಲುಗಳಲ್ಲಿ ದೊಡ್ಡ ವಿಚಾರವನ್ನು, ಒಂದು ಜೀವನದ ಅನುಭವಗಳನ್ನು ಅಥವಾ ಒಂದು ಸಂದೇಶವನ್ನು ಪರಿಣಾಮಕಾರಿಯಾಗಿ ಹೇಳುವುದು ಸುಲಭದ ಕೆಲಸವಲ್ಲ. 4 ಸಾಲುಗಳಲ್ಲಿ ಒಂದು ಬದುಕಿನ ಮಾತನ್ನು ಹೇಳುವುದು ಮುಕ್ತಕದ ಸೌಂದರ್ಯವಾಗಿದೆ. ಈ 4 ಸಾಲುಗಳು ಕೆಲವೊಮ್ಮೆ ದೇವರನ್ನು ನೆನಪಿಸುತ್ತದೆ, ಕೆಲವೊಮ್ಮೆ ಪ್ರಕೃತಿಯ ಸೌಂದರ್ಯವನ್ನು ಕಾಪಾಡುವಂತೆ ಎಚ್ಚರಿಸುತ್ತದೆ, ಕೆಲವೊಮ್ಮೆ ನಮ್ಮದೇ ಮನಸ್ಸನ್ನು ಪ್ರಶ್ನಿಸುತ್ತದೆ ಮತ್ತು ಕೆಲವೊಮ್ಮೆ ಬದುಕಿನಲ್ಲಿ ಒಳ್ಳೆಯ ದಾರಿಯಲ್ಲಿ ನಡೆಯುವಂತೆ ನಮ್ಮನ್ನು ಪ್ರೋತ್ಸಾಹಿಸುತ್ತದೆ. ಇದೇ ನಮ್ಮ ದಾರಿದೀಪ ಮುಕ್ತಕದ ಸೌಂದರ್ಯವಾಗಿದೆ. ಇಲ್ಲಿ ಲೇಖಕಿಯೇ ತಮ್ಮ ಕೃತಿಯ ಮುನ್ನುಡಿಯಲ್ಲಿ ದೇವರು, ಪ್ರಕೃತಿ ಮತ್ತು ಮಾನವನ ಮನಸ್ಸಿನಲ್ಲಿ ಮೂಡುವ ಕ್ರೋಧ, ಮೋಹ, ಮದ, ಮತ್ಸರ ಮೊದಲಾದ ಭಾವನೆಗಳನ್ನು ಕಿರಿದಾದ ಸಾಲುಗಳಲ್ಲಿ ಹಿರಿದಾದ ಅರ್ಥದೊಂದಿಗೆ ಓದುಗರ ಮನಸ್ಸಿಗೆ ತಲುಪಿಸುವ ಸಣ್ಣ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಸಂಕಲನದ ಮತ್ತೊಂದು ವಿಶೇಷತೆ ಏನೆಂದರೆ ಇದು ಒಂದೇ ಒಂದು ವಿಷಯಕ್ಕೆ ಸೀಮಿತವಾಗಿರದೆ ಇಲ್ಲಿ ದೈವಭಕ್ತಿ, ಪ್ರಕೃತಿ ಪ್ರೀತಿ, ಮಾನವೀಯತೆ, ಜೀವನದ ಮೌಲ್ಯಗಳು, ಸತ್ಯ ಧರ್ಮಗಳ ವಿಚಾರಗಳಿವೆ. ಹಾಗೆಯೇ ಜೀವನದಲ್ಲಿ ದುಃಖ, ಸಾಧನೆ, ಕೋಪ, ಮೋಹ ಇತ್ಯಾದಿ ಮೌಲ್ಯಗಳ ಅನೇಕ ಅನುಭವಗಳು ಕೂಡ ಈ ಮುಕ್ತಕದಲ್ಲಿ ವ್ಯಕ್ತವಾಗಿದೆ. ಕೃತಿಯ ಆರಂಭದಲ್ಲಿ ದೇವರ ಪೂಜೆಯಿಂದ ಇದು ಆರಂಭವಾಗಿ ಭಕ್ತಿ ಮತ್ತೆ ಪೂಜೆಗೆ ಮಾತ್ರ ಸೀಮಿತವಾಗಿರದೆ ಮನಸ್ಸಿಗೆ ಶಾಂತಿ ಮತ್ತು ಬದುಕಿಗೆ ಧೈರ್ಯವನ್ನು ನೀಡುವ ಕೃತಿಯಾಗಿ ಮೂಡಿ ಬಂದಿದೆ. ಈ ಸಂದರ್ಭದಲ್ಲಿ ಶ್ರೀಮತಿ ಪಂಕಜಾ ಕೆ ರಾಮಭಟ್ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಿಮ್ಮ ಸಾಹಿತ್ಯ ಪಯಣ ಇನ್ನಷ್ಟು ದೂರ ಸಾಗಲಿ, ನಿಮ್ಮ ಲೇಖನಿಯಿಂದ ಇನ್ನಷ್ಟು ಉತ್ತಮ ಕೃತಿಗಳು ಹೊರಬರಲಿ, ನಿಮ್ಮ ಪ್ರತಿಯೊಂದು ಕೃತಿಯು ಕನ್ನಡ ಸಾಹಿತ್ಯದ ಇನ್ನಷ್ಟು ಶ್ರೀಮಂತಿಕೆಯನ್ನು ಹೆಚ್ಚಿಸಲಿ ಎಂದು ಆಶಿಸುತ್ತೇನೆ.
ಮುಖ್ಯವಾಗಿ ದಾರಿದೀಪ ಕೃತಿಯು ಪ್ರತಿಯೊಬ್ಬರ ಬದುಕಿನಲ್ಲಿ ಒಂದು ಸಣ್ಣ ಬೆಳಕಾಗಲಿ, ಒಂದು ಚಿಂತನೆಗೆ ಕಾರಣವಾಗಲಿ ಎಂಬ ಹೆಜ್ಜೆಯೊಂದಿಗೆ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಸರಿಗನ್ನಡಂ ಗೆಲ್ಗೆ, ಸರಿಗನ್ನಡಂ ಬಾಳಿ. ನೋಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಿಮ್ಮ ಸಾಹಿತ್ಯ ಪಯಣದ ಅಮೂಲ್ಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಸಾಹಿತ್ಯ ಸೇವೆ ಇನ್ನಷ್ಟು ಬೆಳೆಯಲಿ ಎಂಬುದು ನಮ್ಮ ಹಾರೈಕೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.